ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸೌಮ್ಯ ಸ್ವಭಾವದವರು. ಈ ರೀತಿ ಎಮೋಷನ್ ಆಗಬಾರದು, ರಾಜಕೀಯದಲ್ಲಿರುವಾಗ ಶಾಂತವಾಗಿರಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀವ್ ಗೌಡ ಸೌಮ್ಯ ಸ್ವಭಾವದವರು. ಅವರ ಮಾತುಗಳನ್ನು ಕೇಳಿಸಿಕೊಂಡ್ರೆ, ಅವರ ಅವಾಚ್ಯ ಶಬ್ದಗಳನ್ನು ಕೇಳಿಸಿಕೊಂಡ ನಂತರವೂ ಕೂಡ ಸೌಮ್ಯ ಸ್ವಭಾವದವರು ಅಂತ ಹೇಳಿದ್ರೆ ನಂಬಲಿಕ್ಕಾಗುತ್ತಾ? ಅಧಿಕಾರಿಗಳ ಜೊತೆ ಹೀಗೆ ಮಾತನಾಡೋದು ಸರಿಯಲ್ಲ. ಏನೇ ಇದ್ದರೂ ಕುಳಿತು ಮಾತನಾಡಬೇಕು. ಅದು ಅನಾಗರಿಕರ ರೀತಿ ಆಗಿಬಿಡುತ್ತೆ. ಅವರು ಸಿಕ್ಕರೆ ನಾನು ಬುದ್ಧಿ ಹೇಳ್ತೇನೆ. ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. 10 ವರ್ಷಗಳಲ್ಲಿ ಎಂದೂ ಕೂಡ ಹೀಗೆ ಮಾತನಾಡಿರಲಿಲ್ಲ. ಇದು ರಾಜಕೀಯ ವ್ಯಕ್ತಿಗೆ ಸರಿಯಾದ ಭಾಷೆ ಅಲ್ಲ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿಯಿಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಕುಂತು ಕೂಲಂಕುಷವಾಗಿ ಮಾತಾಡಿ. ಏನು ಅವ್ರ ವಾದ? ದಳದವ್ರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು. ಅದನ್ನು ಮುನ್ಸಿಪಾಲ್ಟಿಯವರು ತೆಗೆದಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಿಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರ್ದು. ಅದು ಅನಾಗರಿಕತೆ ಆಗುತ್ತೆ. ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರ್ದು. ಅವರಿಗೆ ನನಗೆ ಸಿಕ್ಕಲಿಲ್ಲ, ಬುದ್ಧಿ ಹೇಳ್ತೀನಿ, ಅದು ಯಾವತ್ತೂ ಆಗಬಾರ್ದು. ಈಗಾಗಲೇ ಕ್ಷಮೆ ಕೇಳಿದ್ದಾರೆ. ಇದನ್ನು ಯಾವತ್ತೂ ಯಾವ ಕಾಲದಲ್ಲಿ ಮಾತಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಆಗುವಂಥ ವ್ಯಕ್ತಿ ತನ್ನದೇ ಆದಂಥ ಗುಣ, ನಡತೆ, ನೀತಿಗಳನ್ನು